ಹಣ ಬಂದ ಏನೋ ಅದು ಚಿಕ್ಕ ಹುಡುಗರ ತರ ಅಣೆಬೆಂದೆ. ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಪ್ರೀತಿಯ ಮನೆ ಮಗನಾದ ಚಂದನ್ ಮಾತಾಡ್ತಾ ಇರೋದು. ಬ್ರೋಟಾಕ್ಸ್ ಅನ್ನೋ ಒಂದು ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇವತ್ತು ಬಂದಿರೋ ಉದ್ದೇಶ ಏನು ಅಂತ ಅಂದರೆ, ನಮ್ಮ ದಸರಾ ನಡೀತಿದೆ. ಸೊ ದಸರಾ ಬಗ್ಗೆ ನಮ್ಮ ಜನತೆ ಹತ್ರ ಕೇಳಿ ಅವ್ರು ಏನು ಆನ್ಸರ್ಸ್ ಕೊಡ್ತಾರೆ, ಕ್ವಶನ್ಸ್ ಕೇಳ್ತೀನಿ, ಆನ್ಸರ್ಸ್ ಏನು ಕೊಡ್ತಾರೆ ಕೇಳೋಣ, ಅದನ್ನು ತಿಳ್ಕೊಳ್ಳೋಣ, ಆನ್ಸರ್ಸ್ ಅವ್ರು ಏನೇನು ಬರುತ್ತೆ ಅಂತ ತಿಳ್ಕೊಂಡು ಅವ್ರ ಜೊತೆ ಸೇರೋಣ. ಹೀಗೆ ಮಾತಾಡ್ಸೋಣ. ರಿಜೆಕ್ಷನ್ಸ್ ಒಂದು ಹಾಗೆ ಆಗುತ್ತೆ, ಸೊ ತಲೆ ಕೆಡ್ಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ಕೇಳ್ಕೊಂಡು ಮಾತಾಡಿಕೊಂಡು ನಾವೇನು ಜನರಿಗೆ ನಾರ್ಮಲಾಗಿ ಕೇಳೋಣ, ಕೇಳ್ಬಿಟ್ಟು ಹೋಗೋಣ. ಇಲ್ಲೇ ಬನ್ನಿ ಬ್ರೋ. 2 ನಿಮಿಷ ಫ್ರೀ ಇದ್ದೀರಾ ಬ್ರೋ? 2 ಮಿನಿಟ್ಸ್ ಫ್ರೀ ಇದ್ದೀರಾ? ಫ್ರೀ ಇಲ್ಲ, ರಿಜೆಕ್ಷನ್ ಏನು ಮಾಡೋದಕ್ಕಾಗಲ್ಲ. ನಾನು ನೆಕ್ಸ್ಟ್ ಮುಂದೆ ಮಾತಾಡ್ಸೋಣ. ಮಾತಾಡಿ ಏನಂತ ಹೇಳ್ತಾರೆ ನೋಡೋಣ. ಬ್ರೋ 2 ಮಿನಿಟ್ಸ್ ಫ್ರೀ ಇದ್ದೀರಾ ಮ್ಯಾಮ್? 2 ಮಿನಿಟ್ಸ್. ಮುಂದೆ ಹೋಗೋಣ, ಮುಂದೆ ನೋಡೋಣ ಯಾರೇನು ಹೇಳ್ತಾರೆ ಅಂತ. ಮುಂದೆ ನೋಡೋಣ ಬನ್ನಿ, ನೆಕ್ಸ್ಟ್ ಕೇಳೋಣ. ಕೇಳ್ಬಿಟ್ಟು ಏನಂತಾರೆ ಅಂತ ಕಮೆಂಟ್ ಮಾಡೋಣ. ಬ್ರೋ 2 ನಿಮಿಷ ಫ್ರೀ ಇದ್ದೀರಾ? ಫ್ರೀ. ನಾವು ಬ್ರೋಟಾಕ್ಸ್ ಅಂತ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಅದರಿಂದ ಒಂದು ದಸರಾ ಹೆಂಗಿದ್ರು ನಡೀತಿದೆಯಲ್ಲ, ಸೊ ಅದ್ರ ಮೇಲೆ ಸ್ವಲ್ಪ ಕ್ವಶನ್ಸ್ ಕೇಳ್ತೀನಿ, ನೀವು ಆನ್ಸರ್ ಮಾಡಿ ಕ್ವಶನ್ಸಿಗೆ. ಸಿಂಪಲ್ ಕ್ವಶನ್ಸ್, ತುಂಬ ಕಾಂಪ್ಲಿಕೇಟೆಡ್ ಎಲ್ಲ ಏನಿಲ್ಲ. ಸೊ ದಸರಾ ಎಷ್ಟು ದಿನ ನಡೆಯುತ್ತೆ? ಮಾಮೂಲಿ 9 ಡೇಸ್. 9 ಡೇಸ್, ಓಕೆ. ಮೈಸೂರು ಅಂಬಾರಿ ಎಷ್ಟು ತೂಕ ಇರುತ್ತೆ? 365 ನನ್ನ ಪ್ರಕಾರ. ಓಕೆ, 365. 750 ಇರುತ್ತೆ ತೂಕ. ಮೈಸೂರು ದಸರಾ ಇವಾಗ ಇರೋ ರಾಜರ ಹೆಸರೇನು? ಹೆಂಗೆ ಅನ್ನಿಸ್ತು? ಲೈಕ್ ಇವಾಗ ಕ್ವಶನ್ಸ್ ಕೇಳಿದ್ನಲ್ಲ, ಹೇಗೆ ಫೀಲ್ ಆಯಿತು? ತಿಳ್ಕೋಬೇಕು, ನಮ್ಮ ಇತಿಹಾಸದ ಬಗ್ಗೆ ತಿಳ್ಕೋಬೇಕು. ಸುಮ್ಮನೆ ನಾವು ಗೊತ್ತಿಲ್ಲದೆ ಫ್ಯೂಚರ್ ಹೈಟ್ ಸುಮ್ಮನೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಸರಿ ಬ್ರೋ, ತುಂಬ ಖುಷಿ ಆಯ್ತು ನಿಮ್ಮನ್ನು ಮಾತಾಡಿಸಿ. ಥ್ಯಾಂಕ್ ಯು ಸೊ ಮಚ್ ಬ್ರೋ. ಹೋಗಿ ಮಾತಾಡ್ಸೋಣ. ಸೊ ಅವ್ರು ಏನಾದ್ರು ಇಂಟರ್ನೆಟ್ ನೋಡೋಣ. ಮ್ಯಾಮ್ 2 ಮಿನಿಟ್ಸ್ ಫ್ರೀ ಇದ್ದೀರಾ ಮ್ಯಾಮ್? ದಸರಾ ಬಗ್ಗೆ ನಾವು ಬ್ರೋಟಾಕ್ಸ್ ಅಂತ ಯೂಟ್ಯೂಬ್ ಚಾನಲಿಂದ ಬಂದಿರೋದು. ನನ್ನ ಹೆಸರು ಚಂದನ್ ಅಂತ. ಸರಿ ಮ್ಯಾಮ್, ಆಯ್ತು. ಥ್ಯಾಂಕ್ ಯು ಬ್ರೋ. ನಾವು ಬ್ರೋಟಾಕ್ಸ್ ಯೂಟ್ಯೂಬ್ ಚಾನಲಿಂದ ಬಂದಿರೋದು. ಸೊ ದಸರಾ ಬಗ್ಗೆ ಹೆಂಗಿರೋ ದಸರಾ ನಡೀತಿದ್ದೀರಾ, ಸೊ ಅದ್ರ ಬಗ್ಗೆ ಒಂದು 3-4 ಕ್ವಶನ್ಸ್ ಕೇಳ್ತೀನಿ, ನಿಮ್ಗೆ ಆನ್ಸರ್ ಗೊತ್ತಿದೆ ಆನ್ಸರ್ ಮಾಡಿ ಬ್ರೋ. ನಿಮ್ಮ ಇಷ್ಟ. ಮತ್ತೆ ಗೊತ್ತಿಲ್ಲ ಇಲ್ಲ ಅಜ್ಜಿ ವಿಜಯ ಏನು ಮಾಡಲ್ಲ ಬ್ರೋ. ಕಾಮನ್ ಕ್ವಶನ್ಸ್ ಅಷ್ಟೇ. ದಸರಾ ಎಷ್ಟು ದಿನ ನಡೆಯುತ್ತೆ ಬ್ರೋ? 9 ದಿನ ನವರಾತ್ರಿ, 1 ದಿನ ಲಾಸ್ಟ್ 10 ದಿನ. ಕರೆಕ್ಟ್ ಬ್ರೋ. ಅಂಬಾರಿ ಎಷ್ಟು ತೂಕ ಇದೆ ಬ್ರೋ? ತೂಕ 800 kg ಇದೆ. ಇಲ್ಲ ಬ್ರೋ, 750 kgs ಇರೋದು ಆ್ಯಕ್ಚುಲಿ. ಆಮೇಲೆ ಫಸ್ಟ್ ಇವಾಗ ದಸರಾ ಬಂದುಬಿಟ್ಟು ಮೈಸೂರಲ್ಲಿ ನಡೀತಿದೆ. ಮುಂಚೆ ಹಳೆ ಕಾಲದಲ್ಲಿ ರಾಜರು ಇದ್ಬೇಕಾದ್ರೆ ಯಾವಾಗಲೂ ಎಲ್ಲಿ ನಡೀತಿತ್ತು ಬ್ರೋ? ರಾಜರು ಮೈಸೂರಲ್ಲಿ ಇಲ್ಲ, ಹಂಪಿಯಲ್ಲಿ ನಡೀತಿತ್ತು ಮುಂಚೆ. ವಿಜಯನಗರ ಹಂಪಿಯಲ್ಲಿ ನಡೀತಿತ್ತು. ಸೊ ದಸರಾ ಟೈಮಲ್ಲಿ ಫಸ್ಟ್ ಇವಾಗ ಅಂಬಾರಿ ಮೂವ್ ಮಾಡಬೇಕು ಅಂತ ಅಂದರೆ ಫಸ್ಟ್ ಒಂದು ಫ್ಲಾಗಿಗೆ ಪೂಜೆ ಮಾಡ್ತಾರೆ, ಧ್ವಜಕ್ಕೆ ಪೂಜೆ ಮಾಡ್ತಾರೆ. ಅದು ಯಾವ ಧ್ವಜ ಅಂತ ಏನಾದ್ರು ಗೊತ್ತಾ ಬ್ರೋ? ಐಡಿಯಾ ಏನಾದರೂ? ಎಸ್, ನಂದಿ ಧ್ವಜ ಅಂತ. ನಂದಿ ಫ್ಲಾಗ್. ಸೊ ಅದಕ್ಕೆ ಪೂಜೆ ಮಾಡ್ತಾರೆ ಬ್ರೋ. ಕ್ವಶನ್ಸ್ ಎಲ್ಲ ಹೆಂಗೆ ಅನಿಸ್ತು ಬ್ರೋ? ಚೆನ್ನಾಗಿದೆ. ಹಾಂ ಬ್ರೋ. ಗೊತ್ತಿಲ್ಲ ಅನ್ನೋದೇ ಬೇಜಾರು. ತಿಳ್ಕೊಳ್ಳಿ ಬ್ರೋ, ಲೈಕ್ ಕನ್ನಡದವ್ರು ತಿಳ್ಕೊಬೇಕು. ಅದೇ ಬ್ರೋ. ಹಾಗೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಬ್ರೋ. ಬ್ರೋಟಾಕ್ಸ್ ಅಂತ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಅಲ್ಲೊಂದು ಸ್ವಲ್ಪ ಜನ ಇದ್ದಾರೆ ಇಬ್ಬರು. ಅವರಿಬ್ಬರು ಕಪಲ್ಸ್ ಕೇಳೋಣ ಬನ್ನಿ ಬ್ರೋ. 2 ನಿಮಿಷ ಫ್ರೀ ಇದ್ದೀರಾ ಬ್ರೋ? ಸಿಂಪಲ್. ಬ್ರೋಟಾಕ್ಸ್ ಅಂತ ಯೂಟ್ಯೂಬ್ ಚಾನಲಿಂದ ಬಂದಿರೋದು. ನಾನು ಒಂದು ಸ್ವಲ್ಪ ದಸರಾ ಹೆಂಗಿರೋ ದಸರಾ ನಡೀತಿದೆಯಲ್ಲ, ಸೊ ಅದ್ರ ಮೇಲೆ ಒಂದು 3 ಕ್ವಶನ್ಸ್ ಕೇಳ್ತೀನಿ, ನೀವು ಆನ್ಸರ್ ಮಾಡ್ಬೋದು. ನಿಮ್ಗೆ ಗೊತ್ತಿದ್ರೆ ಆನ್ಸರ್ ಮಾಡ್ಬೋದು, ಇಲ್ಲ ಪರವಾಗಿಲ್ಲ. ದಸರಾ ಮೇಲೆ ಅಂದರೆ ದಸರಾ ನಡೀತಿದೆಯಲ್ಲ, ಸೊ ಅದ್ರ ಬಗ್ಗೆ ಕ್ವಶನ್ಸ್ ಕೇಳ್ತೀನಿ, ಸೊ ನೀವು ಆನ್ಸರ್ ಮಾಡಬೇಕು ಅದ್ರ ಬಗ್ಗೆ. ಓಕೆ, ಫಸ್ಟ್ ಕ್ವಶನ್ ಬಂದು, ದಸರಾ ಎಷ್ಟು ದಿನ ಇದೆ? 9 ದಿವಸ. 9 ದಿವಸ. ಫಸ್ಟ್ ದಸರಾ ಸ್ಟಾರ್ಟ್ ಆಗಿದ್ದು ಯಾವ ಜಾಗದಲ್ಲಿ? ಮೈಸೂರಲ್ಲಿ. ವಿಜಯನಗರದಲ್ಲಿ ಫಸ್ಟ್ ಸ್ಟಾರ್ಟ್ ಆಗಿದ್ದು. ಹಂಪಿ ಇದು ಗೊತ್ತಲ್ಲ, ಹಂಪಿಯಲ್ಲಿ ಫಸ್ಟ್ ಸ್ಟಾರ್ಟ್ ಆಗಿದ್ದು. ಮೈಸೂರು ದಸರಾ ಅಂಬಾರಿ ಇರ್ತಾರಲ್ಲ, ಅಂಬಾರಿ ಎಷ್ಟು ತೂಕ ಇದೆ? 750 kg. ಇದು ಒಂದು 3 ಜನ ಬಿಡೋದು, ಅದು ಬಿಟ್ಟರೆ ನೀವೇ ಹೇಳ್ತೀರಾ. ತುಂಬಾ ಜನ ಆನ್ಸರ್ ಗೊತ್ತಿಲ್ಲ ಇದಕ್ಕೆ. ಇವಾಗ ರಾಜರು ಇದಾರಲ್ಲ, ಇವಾಗಿರೋ ರಾಜರ ಹೆಸರು ಬ್ರೋ? ಯದುವೀರ್ ಒಡೆಯರ್. ಕರೆಕ್ಟ್ ಬ್ರೋ. ಹೆಂಗ ಅನ್ಸ್ತು ಕ್ವಶನ್ಸ್? ಯೂಟ್ಯೂಬ್ ನೋಡ್ತಿರಲ್ಲ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬಿಡಿ ಬ್ರೋ. ಬ್ರೋಟಾಕ್ಸ್ ಅಂತ ಚಾನಲ್ ಇದೆ, BRUH_talks ಅಂತ ಇದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ನಿಮ್ದು ವಿಡಿಯೋನೂ ಬರುತ್ತೆ, ದಯವಿಟ್ಟು ನೋಡಿ. ಹಂಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಬ್ರೋ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಬ್ರೋ. ಸ್ವಲ್ಪ ಜನ ನಿಂತಿದ್ದಾರೆ, ಹೋಗಿ ಮಾತಾಡ್ಸೋಣ ಬನ್ನಿ. 2 ನಿಮಿಷ ಫ್ರೀ ಇದ್ದೀರಾ ಮ್ಯಾಮ್? 2 ನಿಮಿಷ. ಮೈಸೂರು ದಸರಾ ಬಗ್ಗೆ ಒಂದು ಸ್ವಲ್ಪ ಕ್ವಶನ್ಸ್ ಕೇಳ್ತೀನಿ. ಬ್ರೋಟಾಕ್ಸ್ ಅಂತ ಯೂಟ್ಯೂಬ್ ಚಾನಲ್ ಇಂದ ಬಂದಿದ್ದೀನಿ ನಾನು. ಸೊ ಆ ಕ್ವಶನ್ಸ್ ನಿಮ್ಗೆ ಆನ್ಸರ್ ಗೊತ್ತಿದೆ, ಆನ್ಸರ್ ಮಾಡಿ. ಫಸ್ಟ್ ಮೈಸೂರು ಸ್ಟಾರ್ಟ್ ಆಗಿದೆ ಎಲ್ಲಿ ಮ್ಯಾಮ್? ಅಂದ್ರೆ ಪ್ಲೀಸ್. ವಿಜಯನಗರ. ತುಂಬಾ ಜನ ಕೇಳಿದೆ, ಬಟ್ ಅವ್ರು ಆನ್ಸರ್ ಮಾಡಿಲ್ಲ. ಸೊ ನೀವೇ ಫಸ್ಟ್ ಪರ್ಸನ್ ಆನ್ಸರ್ ದ ಕ್ವಶನ್. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಅಂಬಾರಿ ವೆಯ್ಟ್ ಎಷ್ಟಿದೆ ಮ್ಯಾಮ್? ಅಂಬಾರಿ ವೆಯ್ಟ್ ತೂಕ, ಆನೆ ಬರುತ್ತಲ್ಲ, ಅದು ಅಂಬಾರಿ ವೆಯ್ಟ್ ಎಷ್ಟಿದೆ? ಅರೌಂಡ್ 750. ಪೂಜೆ ಮಾಡೋ ಧ್ವಜ ಯಾವುದು ಮ್ಯಾಮ್? ನಂದಿ ಧ್ವಜ. ನಂದಿ ಧ್ವಜ, ಕರೆಕ್ಟ್.
ಫಸ್ಟ್ ದಸರಾ ಇವಾಗ ನಡೀತಿದ್ಯಲ್ಲ ದಸರಾ ನಡೀತಿರೋಕೆ 9 ದಿನ ಹೆಣ್ಮಕ್ಳು ಹೋಗಿ ಪೂಜೆ ಮಾಡ್ತಾರೆ ಮರ. ಆ ಮರ ಯಾವ್ದು ಅಂತ ಗೊತ್ತಾ? ಗೊತ್ತಿಲ್ಲ. ಬನ್ನಿ ಮರ ಅಂತಾರೆ ಅದನ್ನ, ಬನ್ನಿ ಮರ ಅಂತಾರೆ. 9 days ಇದನ್ನ ಮಾಡಿ ಲಾಸ್ಟ್ ಡೇ ಬಂದ್ಬಿಟ್ಟು ಸೀರೆ ಉಡಿಸ್ತಾರೆ ಅದಕ್ಕೆ. ಸೊ ಈ ಕ್ವಶನ್ಸ್ ಹೆಂಗ್ ಅನ್ಸ್ತು ಮ್ಯಾಮ್ ಕ್ವಶನ್ಸ್? ಚೆನ್ನಾಗಿತ್ತು. ಚೆನ್ನಾಗಿತ್ತು. ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಅಷ್ಟೇ ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಇದ್ರೆ ಎಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. BRUH_TALKS ಅಂತ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲೊಂದಿಷ್ಟು ಗ್ಯಾಂಗ್ ನಿಂತಿದೆ. ಸೊ ಆ ಗ್ಯಾಂಗ್ ನಿಂತಿದೆ. ಸೊ ಆ ಗ್ಯಾಂಗ್ ಜೊತೆ ಮಾತಾಡಿ ಏನಂತ ತಿಳ್ಕೊಳ. ಬ್ರೋ ಎರಡು ನಿಮಿಷ ಬನ್ನಿ ಬ್ರೋ ಟಾಕ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇಂದ ಬಂದಿದ್ದೀನಿ ನಾನು. ಸೊ ಹೇಳಿ ಬ್ರೋ. ಮೈಸೂರು ದಸರಾ ಬಗ್ಗೆ ನಡೀತಿರೋದು ಒಂದು ನಾಲ್ಕು ಕ್ವಶನ್ಸ್ ಕೇಳ್ತೀನಿ, ನಿಮ್ಗೆ ಆನ್ಸರ್ ಗೊತ್ತಿದ್ರೆ ಆನ್ಸರ್ ಮಾಡಿ. ಸೊ ಅಂಬರಿ ಎಷ್ಟು ತೂಕ ಇರುತ್ತೆ ಬ್ರೋ? ನವಗ್ರಹ ಫಿಲಮ್ ನೋಡಿರ್ತೀರಾ ಎಲ್ಲರೂ? ಶೋ ಗುಡ್ ಬ್ರೋ. ಇಬ್ರೇ ಆನ್ಸರ್ ಮಾಡಿದ್ದು. ಸೊ ನೆಕ್ಸ್ಟ್ ಬಂದು ಅಲ್ಲಿ ಪೂಜೆ ನಡೀತಲ್ಲ, ಪೂಜೆ ನಡೆಯೋ ದಿನ ಒಂದು ಫಸ್ಟ್ ಪೂಜೆ ಮಾಡೋ ಧ್ವಜ ಯಾವುದು ಬ್ರೋ? ಧ್ವಜಕ್ಕೆ ಪೂಜೆ ಮಾಡ್ತಾರೆ. ಆ ಫ್ಲಾಗ್ ಯಾವುದು? ಆಂಜನೇಯಂದ ಇಲ್ಲ ಬ್ರೋ, ನಂದಿ ಧ್ವಜ. ಹಾಂ ಬ್ರೋ, ನೀವೆಲ್ಲ ಆನ್ಸರ್ ಮಾಡಿ ಬ್ರೋ. ಬೇಕಂದ್ರೆ ಹೇಳಿ, ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಎಲ್ಲರೂ, ಇವ್ರನ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಥ್ಯಾಂಕ್ ಯು ಸೊ ಮಚ್ ಬ್ರೋ. ಫ್ರೀ ಇದಾರೆ ಕೇಳೋಣ, ಫ್ರೀ ಇದ್ರೆ ಅವ್ರನ್ನ ಮಾತಾಡ್ಸಿ ಕೇಳೋಣ. ಬ್ರೋ ಫ್ರೀ ಇದ್ದೀರಾ ಬ್ರೋ? 2 minutes ಅಷ್ಟೇ. ಯಾರಾದರೂ ಓಕೆ. ನೀವು ಬ್ರೋ ವಿಡಿಯೋದಲ್ಲಿ ಬ್ರೋ ಟಾಕ್ಸ್ ಅಂತ ಯೂಟ್ಯೂಬ್ ಚಾನಲಿಂದ ಬಂದಿದ್ದೀನಿ. ದಸರಾ ಹೆಂಗಿರೋ ನಡೀತಿದೆಯಲ್ಲ, ಸೊ ಅದ್ರ ಮೇಲೆ ಕಂಟೆಂಟ್ ಮಾಡೋಣ ಅಂತ ಒಂದಷ್ಟು ಕ್ವಶನ್ಸ್ ಕೇಳ್ತಾ ಇದ್ದೀನಿ. ನಿಮ್ಗೆ ಆನ್ಸರ್ ಗೊತ್ತಿದ್ರೆ ಆನ್ಸರ್ ಮಾಡಿ ಬ್ರೋ. ದಸರಾ ಅಂಬರಿ ಎಷ್ಟು kg ಇದೆ ಬ್ರೋ ತೂಕ? 750 kg. ಕರೆಕ್ಟ್ ಬ್ರೋ. ಫಸ್ಟ್ ಪೂಜೆ ಮಾಡೋ ಧ್ವಜ ಯಾವುದು ಬ್ರೋ? ದಸರಾ ಟೈಮಲ್ಲಿ ಫಸ್ಟ್ ಪೂಜೆ ಮಾಡಿ ನಡೀತೆ ಇದು ಮೆರವಣಿಗೆ ಹೋಗ್ಬೇಕಾದ್ರೆ ಆ ಪೂಜೆ ಮಾಡೋ ಧ್ವಜ ಯಾವುದು ಬ್ರೋ? ನಂದಿ ಧ್ವಜ ಬ್ರೋ. ಹಾಂ ಬ್ರೋ. ಫಸ್ಟ್ ಅಂಬರಿ ದಸರಾ ನಡೀತಲ್ಲ, ಫಸ್ಟ್ ಇವಾಗ ನಡೀತಿರೋದು ಮೈಸೂರಲ್ಲಿ. ಮುಂಚೆ ಸ್ಟಾರ್ಟ್ ಆಗಿದ್ದು ಯಾವ ಪ್ಲೇಸಲ್ಲಿ ಅಂತ? ಹಂಪಿ. ಕರೆಕ್ಟ್ ಬ್ರೋ. ಈ ಕ್ವಶನ್ಸ್ ಎಲ್ಲ ಹೆಂಗೆ ಅನಿಸ್ತು ಬ್ರೋ? ನೀವು ಒಬ್ಬರೇ 3 ಕ್ವಶನ್ಗೆ ಆನ್ಸರ್ ಮಾಡಿದ್ದು, ಬೇರೆ ಎಲ್ಲ ಒಂದೊಂದು ಕ್ವಶನ್ಗೆ ಅಷ್ಟೇ ಆನ್ಸರ್ ಮಾಡಿದ್ದು. ಹಿಸ್ಟ್ರಿ ರಿಲೇಟೆಡ್ ಇರುತ್ತಲ್ಲ, ತಿಳ್ಕೊಂಡ್ರೆ ಒಳ್ಳೇದು. ಅದು ಕರ್ನಾಟಕದವ್ರಾಗ್ಬಿಟ್ಟು ಅಷ್ಟು ತಿಳ್ಕೊಂಡಿಲ್ಲ ಅಂದರೆ ಕಷ್ಟ ಆಗುತ್ತೆ. ನಿಜ ಬ್ರೋ, ತುಂಬ ಖುಷಿ ಆಯ್ತು ನಿಮ್ಮನ್ನ ಮಾತಾಡಿಸಿ. ದಯವಿಟ್ಟು ಎಲ್ಲರೂ ಯೂಟ್ಯೂಬ್ ಬ್ರೋ ಟಾಕ್ಸ್ ಅಂತ ಇದೆ, BRUH_TALKS ಅಂತ ಇದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಕಮೆಂಟ್ ಮಾಡಿ, ಹಂಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ದಯವಿಟ್ಟು. ಥ್ಯಾಂಕ್ ಯು ಸೊ ಮಚ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಮೆಂಟ್ ಬಾಕ್ಸ್ ಖಾಲಿ ಇರುತ್ತೆ, ಕಮೆಂಟ್ ಮಾಡಿ, ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಿಸ್ ಮಾಡಬೇಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗ್ತೀನಿ. ಅಂಟಿಲ್ ಆ್ಯಂಡ್ ಅನ್ಲೆಸ್ ಟೇಕ್ ಕೇರ್, ಬಾಯ್, ಸಿ ಯು. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರಲಿ ಚಿನ್ನ.